ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಶಾಲಾ ಮಕ್ಕಳಿಗೆ ಪರೀಕ್ಷೆ ನಡೆಸಬೇಕಾ ಬೇಡವಾ? ನಾಳೆ ಶಿಕ್ಷಣ ಇಲಾಖೆಯಿಂದ ಮಹತ್ವದ ಸಭೆ ಈ ವಿಚಾರವಾಗಿ ನಡೆಯುತ್ತೆ. ಪರೀಕ್ಷೆ ನಡೆಸೋ ಬಗ್ಗೆ ನಾಳೆನೇ ತೀರ್ಮಾನವಾಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಯಾಕಂದ್ರೆ ಕಳೆದ ಸಾಕಷ್ಟು ದಿನಗಳಿಂದ ಈ ಬಗ್ಗೆ ಚರ್ಚೆಗಳು ಆಗ್ತಾಲೇ ಇದೆ. ಇನ್ಫ್ಯಾಕ್ಟ್ ಕೊರೋನಾ ಬಂದಾಗಿನಿಂದಲೂ ಕೂಡ 1 ವರ್ಷ ಪಾಸ್ ಮಾಡಬಹುದು, ಏನು ಆಕಾಶ ತಲೆ ಮೇಲೆ ಬೀಳಲ್ಲ ಅಂತ ಸಿದ್ದರಾಮಯ್ಯ ಆದಿಯಾಗಿ ಪೋಷಕರು ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಕೊರೋನಾ ಅಂತೂ ಕಂಪ್ಲೀಟ್ ಆಗಿ ನಿಂತಿಲ್ಲ. ಈಗ ಮತ್ತೆ 2ನೇ ಅಲೆ ಇದೆ. ಮತ್ತೆ ಮಕ್ಕಳೀಗ ಶಾಲೆಗೆ ಹೋದ್ರೂ ಕೂಡ, ಪರೀಕ್ಷೆ ಬರೆದ್ರೂ ಕೂಡ ಮತ್ತೆ ಕೊರೋನಾ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂತ ಭೀತಿ ಇರೋದ್ರಿಂದ ಈಗ ಪರೀಕ್ಷೆನೇ ಮಾಡದೆ ಮಕ್ಕಳನ್ನ ಪಾಸ್ ಮಾಡಬೇಕಾ, ಅಥವಾ ಮಾಡಿದ್ರೂ ಕೂಡ ಯಾವ ಮಾನದಂಡದ ಆಧಾರದ ಮೇಲೆ ಮಾಡಬೇಕು, ಮಕ್ಕಳನ್ನ ಮುಂದಿನ ತರಗತಿಗಳಿಗೆ ಕಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ಒಂದು ಮಹತ್ವದ ಮೀಟಿಂಗ್ ಅನ್ನ ಇದೀಗ ಶಿಕ್ಷಣ ಇಲಾಖೆ ಕರೆದಿದೆ. ಸೊ ಇಲ್ಲಿ ಮಕ್ಕಳಿಗೆ ಪರೀಕ್ಷೆ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಖಾಸಗಿ ಶಾಲೆಯವರು ಬರ್ತಾರೆ, ಶಿಕ್ಷಣ ತಜ್ಞರು ಕೂಡ ಬರ್ತಾರೆ. ಆದರೆ ಪೋಷಕರಿಗೆ ಈ ಸಭೆಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅಂತ ಗಂಭೀರ ಆಕ್ಷೇಪವನ್ನ, ಆರೋಪವನ್ನ ಇದೀಗ ಪೋಷಕರು ಮಾಡ್ತಾ ಇದ್ದಾರೆ. ನಮ್ಮನ್ನು ಕರೀಲಿ ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಈಗ ಒಂದ್ ವೇಳೆ ಲಿಖಿತ ಪರೀಕ್ಷೆ ನಡೆಸಬೇಕಾ ಬೇಡವಾ, ನಡೆಸೋದೇ ಆದ್ರೆ ಒಂದು ಬೆಂಚಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ. ಈಗ ಒಂದು ಬೆಂಚಲ್ಲಿ ಫಾರ್ ಎಕ್ಸಾಂಪಲ್ ಆ ಕಡೆ ತುದಿ ಈ ಕಡೆ ತುದಿ ಇಬ್ಬರನ್ನ ಕೂರಿಸಿದ್ರು ಕೂಡ ಎಷ್ಟು ಬ್ಯಾಚ್ಗಳಲ್ಲಿ ಪರೀಕ್ಷೆನ ನಡೆಸಬೇಕಾಗುತ್ತೆ, ಇದು ಕೂಡ ಸದ್ಯಕ್ಕೆ ಶಿಕ್ಷಣ ಇಲಾಖೆ ಮುಂದಿರುವಂತ ಒಂದು ಚಾಲೆಂಜ್ ಆಗಿರುತ್ತೆ. ಮತ್ತೆ ಸಿಲೆಬಸ್ ವಿಚಾರವಾಗಿ ನಾವು ನೋಡೋದಾದ್ರೆ ಒಂದಿಷ್ಟು ಸಿಲೆಬಸ್ ಈಗ ಕಟ್ ಆಫ್ ಮಾಡಿದ್ರು ಕೂಡ ಆ ಸಿಲೆಬಸ್ ಈಗ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ ಇವಾಗ ಓದ್ಕೋಬೇಕಾಗಿರುವಂತ ಸಿಲೆಬಸ್ಸೇ ಕಂಪ್ಲೀಟ್ ಆಗಿದೆಯಾ, ಅದನ್ನೆಲ್ಲ ಟೀಚ್ ಮಾಡಿದಾರ ಶಿಕ್ಷಕರು. ಸೊ ಇದ್ರ ವಿಚಾರವಾಗಿ ಕೂಡ ನಾಳೆ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಮೌಲ್ಯಾಂಕನ ಪರೀಕ್ಷೆ ಮಾಡಿ ಪಾಸ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ, ನೋಡ್ಬೇಕಾಗತ್ತೆ ಈಗ. ಅಥವಾ ಮೌಖಿಕ ಪರೀಕ್ಷೆ ಮಾಡಿಬಿಟ್ಟು ಓರಲಿನೇ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋ ಮುಖಾಂತರ ಮಕ್ಕಳನ್ನ ಪಾಸ್ ಮಾಡಬಹುದಾ? ಬಹುಶಃ ಅದನ್ನ ಮಾಡಿದ್ರೆ ಆನ್ಲೈನ್ ನಲ್ಲಿ ಮಾಡಿದ್ರು ಕೂಡ ಸಾಕಾಗುತ್ತೆ, ಮಕ್ಕಳು ಏನೇ ಸ್ಕೂಲಿಗೆ ಬರಬೇಕು ಅಂತಾನೂ ಇರೋದಿಲ್ಲ. ಈಗ 1ರಿಂದ 5ನೇ ತರಗತಿ ತನಕ ಶಾಲೆ ಆರಂಭನೇ ಆಗಿಲ್ಲ, ಅಂದ್ರೆ ತರಗತಿಗೆ ಹೋಗೇ ಇಲ್ಲ ಮಕ್ಕಳು. ಪ್ರೈಮರಿ ವಿದ್ಯಾರ್ಥಿಗಳಿಗೆ ಹಾಗಾದ್ರೆ ಹೆಂಗ್ ಪರೀಕ್ಷೆ ನಡೆಸೋದು? ಲಿಖಿತ ಪರೀಕ್ಷೆ ಇಲ್ದೆಲೆ ಹೆಂಗ್ ಪಾಸ್ ಮಾಡೋ ವಿಧಾನನಾದ್ರೂ ಯಾವ ತರ? ಈ ಸಾಧಕ ಬಾಧಕಗಳು ಏನೇನಿದೆ ಅದನ್ನ ನೋಡಿಕೊಂಡು ಮುಂದೆ ಚರ್ಚೆ ಮಾಡುವಂತ ಚಾನ್ಸಸ್ ಇರುತ್ತೆ. ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಪರೀಕ್ಷೆ ಹೆಂಗ್ ಮಾಡ್ತಾರೆ? ಅಕಸ್ಮಾತ್ ಇವಾಗ ಆ ಸಿಲೆಬಸ್ಸೇ ಕವರ್ ಆಗಿರಲಿಲ್ಲ, ಅದೇ ಒಂದು ಪ್ರಶ್ನೆ ಮಕ್ಕಳಿಗೆ ಕೇಳಿದ್ರೆ ಉತ್ತರ ಗೊತ್ತಿಲ್ಲದೆ ಇದ್ರೆ ಫೇಲ್ ಮಾಡ್ಬಿಡ್ತಾರ ಹಂಗಾದ್ರೆ. ಸೊ ಇದೆಲ್ಲ ಗಂಭೀರವಾದಂತ ಒಂದು ಚಿಂತನೆ ಆಗ್ಬೇಕಾಗತ್ತೆ. ಸಭೆಯಲ್ಲಿ ಬಹುಶಃ ಈ ವಿಚಾರಗಳು ನಾಳೆ ಚರ್ಚೆಗೆ ಬರುತ್ತೆ. ಸೊ ನಾಳೆನೆ ಈ ಬಗ್ಗೆ ಒಂದು ಅಂತಿಮ ನಿರ್ಧಾರ ಹೊರಬೀಳುವಂತ ಸಾಧ್ಯತೆಗಳು ಇರಬಹುದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು ಹಂಪಿ, ಇಲ್ಲಿ ಪರೀಕ್ಷೆ ಮಾಡಬೇಕಾ ಬೇಡವಾ ಒಂದು ಪ್ರಶ್ನೆ, ಮತ್ತೊಂದು ಮಾಡಿದ್ರು ಕೂಡ ಯಾವ ಮಾನದಂಡದ ಆಧಾರದ ಮೇಲೆ ಮಕ್ಕಳನ್ನ ಪಾಸ್ ಮಾಡಬೇಕು, ಯಾವ ವಿಧಾನದಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಸದ್ಯಕ್ಕೆ ಯಾವ ತರ ಚರ್ಚೆಗಳಾಗ್ತಾ ಇದೆ ಈ ಬಗ್ಗೆ? ಶರ್ಮಿತಾ, ನಾಳೆ ಪ್ರಮುಖವಾಗಿ ಸಭೆಯಲ್ಲಿ 3 ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಅತಿ ಪ್ರಮುಖ ಅಂದ್ರೆ ಪರೀಕ್ಷೆಗಳನ್ನ ಮಾಡ್ಬೇಕೆ ಮಾಡಬಾರ್ದ ಅಂತ. ಯಾಕಂದ್ರೆ ಕೊರೋನಾ 2ನೇ ಅಲೆ ಹಿನ್ನೆಲೆಯಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಈ ಫಿಸಿಕ್ಸ್ ಕ್ಲಾಸಸ್ ಬೇಡ ಅಂತೇಳಿ, ಅಂದ್ರೆ ಭೌತಿಕವಾಗಿ ಮಕ್ಕಳು ಶಾಲೆಗೆ ಬರೋದು ಬೇಡ ಅಂತೇಳಿ ಈಗಾಗಲೇ ಪರೀಕ್ಷೆಗಳನ್ನ ನಡೆಸಲೇಬೇಕಾಗಿದೆ. ಯಾಕಂದ್ರೆ ಕಳೆದ 7-8 ತಿಂಗಳಿಂದನೂ ಕೂಡ ಆನ್ಲೈನ್ ಕ್ಲಾಸಸ್ ಅಲ್ಲೇ ನಡೀತು. 1ರಿಂದ 2 ತಿಂಗಳು ಮಾತ್ರ ಫಿಸಿಕಲ್ ಅಂದ್ರೆ ಭೌತಿಕವಾಗಿ ವಿದ್ಯಾಗಮ ಸೇರಿದಂತೆ ಭೌತಿಕವಾಗಿ ತರಗತಿಗಳು ನಡೆದವು. ಸೊ ಈಗ ಕೇಸಸ್ ಜಾಸ್ತಿ ಆಗ್ತಿರೋದ್ರಿಂದ ಮತ್ತೆ ಅನಿವಾರ್ಯವಾಗಿ ಬಂದ್ ಮಾಡಿದ್ದಾರೆ. ಪರೀಕ್ಷೆಗಳು ಈಗ ಬರ್ತಾ ಇದಾವೆ. ಪರೀಕ್ಷೆಗಳನ್ನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ನಾಳೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರುಪ್ಸಾ ಕರ್ನಾಟಕ ಮತ್ತು ಕ್ಯಾಂಪ್ಸ್ ಕರ್ನಾಟಕ 2 ಖಾಸಗಿ ಶಾಲೆಗಳ ಒಕ್ಕೂಟದ ಫೈನ್, ನಿಮ್ಮ ವಾಯ್ಸ್ ಕರೆಕ್ಟ್ ರೀಚ್ ಆಗ್ತಿಲ್ಲ ಶರಣು ಹಂಪಿ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಉಳಿದಿರುವಂತ ಇನ್ಫಾರ್ಮೇಶನ್ಗೆ. ಈಗ ನಾಳೆ ಒಂದು ಮಹತ್ವದ ಸಭೆ ಇದೆ. ಇಲ್ಲೊಂದು 2-3 ವಿಚಾರಗಳು ಪ್ರಸ್ತಾಪವಾಗುವಂತ ಚಾನ್ಸಸ್ ಇದೆ. ನಾಳೆನೇ ಈ ಬಗ್ಗೆ ತೀರ್ಮಾನ ಆಗುವಂತ ಚಾನ್ಸಸ್ ಕೂಡ ಮ್ಯಾಕ್ಸಿಮಮ್ ಇದೆ. ಇಲ್ಲಿ ಪರೀಕ್ಷೆನ ನಡೆಸಬೇಕಾ ಬೇಡವಾ? ಅಫ್ಕೋರ್ಸ್ ಈಗ SSLC ಮೇಲಂತೂ ಪರೀಕ್ಷೆ ನಡೆಸಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ 1ರಿಂದ 8ನೇ ತರಗತಿ ತನಕ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ತಾನೇ ಅಲ್ಲಿನ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಈಗ 9ನೇ ಕ್ಲಾಸ್ ಅವರಿಗೆ ಎಕ್ಸಾಮ್ ಮಾಡಬೇಕಾಗತ್ತೆ. SSLC ಅನ್ನೋದು ಪ್ರಮುಖ ಘಟ್ಟ ಆಗಿರುತ್ತೆ. ಹಾಗಾಗಿ ಸುಮ್ಮನೆ ಅವ್ರನ್ನ ಪಾಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 1ರಿಂದ 8ನೇ ತರಗತಿ ತನಕ ಪಾಸ್ ಮಾಡಿಬಿಟ್ಟಿದ್ದಾರೆ. ಅದೇ ತರ ರಾಜ್ಯದಲ್ಲೂ ಕೂಡ ಆಗುತ್ತಾ? ಕಳೆದ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇರೋದು
1ರಿಂದ 9ನೇ ತರಗತಿ ತನಕ ಪರೀಕ್ಷೆ ಅಲ್ಲದೆ ಪಾಸ್ ಮಾಡಬಹುದು, ಏನು ಆಕಾಶ ಏನು ತಲೆ ಮೇಲೆ ಬೀಳಲ್ಲ 1 ವರ್ಷ ಮಾಡಿದ್ರೆ ಮಕ್ಕಳಿಗೆ ಅಂತ ಚರ್ಚೆಗಳಾಗ್ತಾ ಇತ್ತು. ಈಗ ಯಾವ ಮಾನದಂಡದ ಆಧಾರದ ಮೇಲೆ ಇವರು ಈಗ ಮಕ್ಕಳನ್ನ ತೇರ್ಗಡೆ ಮಾಡ್ತಾರೆ? ಪರೀಕ್ಷೆ ಇಲ್ಲದೆ ಪಾಸ್ ಮಾಡೋದು ಅಂದ್ರೆ ಅದು ಯಾವ ತರ? ಅಕಸ್ಮಾತ್ ಎಕ್ಸಾಮ್ ಮಾಡೋದೇ ಆದ್ರೆ ಮಕ್ಕಳನ್ನಂತೂ ಮತ್ತೆ ಶಾಲೆ ಕರೆಸಿ ಎಕ್ಸಾಮ್ ಬರ್ಸಿದ್ರೆ ಮತ್ತಷ್ಟು ಅಪಾಯ, ಒಂದಿಷ್ಟು ಕೊರೋನಾ ಸಂಖ್ಯೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೌಖಿಕವಾಗೇ ಕೇಳೋದು, ಆನ್ಲೈನಲ್ಲೇ ಪ್ರಶ್ನೆಗಳನ್ನ ಮಕ್ಳಿಗೆ ಕೇಳಿ ಅವ್ರ ಬಾಯಲ್ಲೇ ಉತ್ತರ ಕೊಟ್ರೆ ಮಾರ್ಕ್ಸ್ ಹಾಕೊಂಡು ಹೋಗಿ ಅವ್ರನ್ನ ಪಾಸ್ ಮಾಡೋದು. ಸೊ ಇಂಥದ್ದೇನಾದ್ರು ಪ್ರೊಸೀಜರ್ ಮಾಡುತ್ತಾ ಸರ್ಕಾರ, ಶಿಕ್ಷಣ ಇಲಾಖೆ, ಅಥವಾ ಬೇರೆ ಏನಾದರೂ ಪರ್ಯಾಯ ಮಾರ್ಗಗಳನ್ನ ಹುಡುಕೊಂಡಿದ್ದಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಪೋಷಕರ ಸಂಘದ ಅಧ್ಯಕ್ಷರಾಗಿರುವಂತ ಯೋಗಾನಂದ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗಾನಂದ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ ನಾಳೆ ಮಹತ್ವದ ಸಭೆ ಶಿಕ್ಷಣ ಇಲಾಖೆ ಕರೆದಿದೆ. ಅಂದ್ರೆ ಶಿಕ್ಷಣ ಇಲಾಖೆ ತಜ್ಞರು ಇರ್ತಾರೆ, ಮತ್ತೆ ಖಾಸಗಿಯವರು ಇರ್ತಾರೆ, ಪೋಷಕರಿಗೆ ಕರೆದಿಲ್ವಂತೆ, ನಿಜಾನಾ ಸರ್? ಹೌದು ಮೇಡಮ್, ಅವರು ಪೋಷಕರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ಇಮಿಡಿಯೇಟ್ ಆಗಿ ನಮ್ಮ ರಿಯಾಕ್ಷನ್ ನ ಕೊಟ್ಟ ಮೇಲೆ ಅವರು ಅವರ OST ಕಡೆಯಿಂದ ಕಾಲ್ ಮಾಡ್ತಿದ್ರು, ನಿಮ್ ಕಡೆಯಿಂದ ಯಾರಾದ್ರೂ ಒಬ್ರು ಸಭೆಗೆ ಬನ್ನಿ ಅಂತ ದೂರವಾಣಿ ಮುಖಾಂತರ ಕರೆದಿದ್ದಾರೆ. ಸೊ ನಾವು ಕೂಡ ನಾಳೆ ಸಭೆನಲ್ಲಿ ನಮ್ಮ ಸಮನ್ವಯ ಸಮಿತಿಯಿಂದ ಒಬ್ರು ಭಾಗವಹಿಸ್ತೀವಿ. ಒಂದು ಏನಂದ್ರೆ, ಇವರು ಪರೀಕ್ಷೆಯ ಹೆಸರಿನಲ್ಲಿ ಈಗ ಆಲ್ರೆಡಿ ಖಾಸಗಿ ಶಾಲೆಗಳು ನಮ್ಮ ಪೋಷಕರಿಂದ ಅಪಾರ ಪ್ರಮಾಣದ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ನಿಮ್ಗೆ ಹಾಲ್ ಟಿಕೆಟ್ ಕೊಡಲ್ಲ, ಎಕ್ಸಾಮ್ ಕೂರ್ಸಲ್ಲ. ಈಗ ಆಲ್ರೆಡಿ ಸರ್ಕಾರ ಒಂದು ಆದೇಶ ಮಾಡಿದೆ, 70% ಮಾತ್ರ ಕಟ್ಟಿಸ್ಕೋಬೇಕು ಬೋಧನಾ ಶುಲ್ಕದಲ್ಲಿ ಅಂತ. ಅದನ್ನು ಕೂಡ ಸರಿಯಾಗಿ ಕೆಲವು ಶಾಲೆಗಳು ಪಾಲಿಸ್ತಾ ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಈಗ ಆಲ್ರೆಡಿ ಕರೋನಾ 2ನೇ ಅಲೆ 3 ಪಟ್ಟು ಜಾಸ್ತಿ ಬರ್ತಾ ಇರೋದ್ರಿಂದ ಇವರು ಹೇಗೆ ಪರೀಕ್ಷೆಗಳನ್ನ ನಡೆಸ್ತಾರೆ? ಒಂದು ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ 1 ವರ್ಷದಿಂದ ಮಕ್ಕಳು ಶಾಲೆಯ ಕಡೆ ಮುಖ ನೋಡಿಲ್ಲ, ಅವ್ರಿಗೆ ಆನ್ಲೈನ್ ತರಗತಿಗಳು ಸಿಕ್ಕಿಲ್ಲ, ವಿದ್ಯಾಗಮ ಸಿಕ್ಕಿಲ್ಲ, ಯೂಟ್ಯೂಬ್ ಚಾನಲ್ ಇಂದ ನಡೆಸೋ ಪಾಠಗಳು ಸಿಕ್ಕಿಲ್ಲ. ಸೊ ಇಂಥ ಪರಿಸ್ಥಿತಿನಲ್ಲಿ ನಾವು ಏನನ್ನೋ ಮಕ್ಕಳಿಗೆ ಕಲಿಸ್ತೇನೆ, ನಾವು ಪರೀಕ್ಷೆಯನ್ನ ನಡೆಸ್ತೀವಿ ಅಂದ್ರೆ ಅದು ಎಷ್ಟು ಸರಿ? ಸೊ ಹಾಗಾಗಿ ನಾವು ಪರೀಕ್ಷೆಯನ್ನ ಮ್ಯಾಂಡೇಟರಿ ಮಾಡಬೇಡಿ, ಒಂದು ಅಸೆಸ್ಮೆಂಟ್ ಮಾಡಬೇಕು. ಅಸೆಸ್ಮೆಂಟ್ ಮಾಡಕ್ಕೆ ಬೇರೆ ಬೇರೆ ವಿಧಾನಗಳಿದೆ, ಅದನ್ನ ಉಪಯೋಗಿಸ್ಕೊಂಡು. ಯಾವ ವಿಧಾನ? ಈಗ ನೀವು ಡೈರೆಕ್ಟ್ ಆಗಿ ಪಾಸ್ ಮಾಡಿ ಅಂತ ಕೇಳ್ತಾ ಇಲ್ವಾ? ಹಾಗಾದ್ರೆ 1ರಿಂದ 9ನೇ ತರಗತಿ ತನಕ ಪರೀಕ್ಷೆ ಇಲ್ಲದೆ ಇದೊಂದು ವರ್ಷ ಪಾಸ್ ಮಾಡಿ ಅಂತ ನೀವೇನ್ ಕೇಳ್ತಿಲ್ಲ? ಇಲ್ಲ ಮೇಡಮ್, ನಾವು ಏನಂದ್ರೆ ಒಂದು ನಮ್ಮ ರೈಟ್ ಟು ಎಜುಕೇಶನ್ RTE ಸೆಕ್ಷನ್ 16ಗೆ 2019 ನಲ್ಲಿ ಅಮೆಂಡ್ಮೆಂಟ್ ಆಗಿದೆ. 1ರಿಂದ 4 ಮತ್ತೆ 6ರಿಂದ 7ನೇ ತರಗತಿಗೆ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನು ನಡೆಸಬಾರ್ದು ಅಂತ. ಇನ್ನು 5 ಮತ್ತು 8ನೇ ತರಗತಿಗೆ ಪರೀಕ್ಷೆ ನಡೆಸಿದ್ರು ಕೂಡ ಅಲ್ಲಿ ಫೇಲ್ ಮಾಡೋಂಗಿಲ್ಲ ಮಕ್ಕಳನ್ನ ಅನ್ನೋದು ಇದೆ. ಸೊ ಈ ಎಲ್ಲ ಆಕ್ಟ್ ಮತ್ತೆ ರೂಲ್ಸ್ ಗಳನ್ನ ಇಟ್ಕೊಂಡು ನಾವು ಪರೀಕ್ಷೆಯನ್ನ ವಿರೋಧ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷೆಯನ್ನ ನಡೆಸಬಾರ್ದು. ಈಗ ಆಲ್ರೆಡಿ ಶಾಲೆಗಳನ್ನ ಬಂದ್ ಮಾಡಿರೋದ್ರಿಂದ ಸರ್ಕಾರ 1ರಿಂದ 9ನೇ ತರಗತಿಗಳನ್ನ ಫಿಸಿಕಲಿ ಭೌತಿಕ ತರಗತಿಗಳನ್ನ ಬಂದ್ ಮಾಡೋದ್ರಿಂದ ಇವರು ಹೇಗೆ ನಡೆಸ್ತಾರೆ? ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಅಕ್ಸೆಸಿಟಿ ಇಲ್ಲದೆ ಇರೋದ್ರಿಂದ ಇವರು ಅಸೆಸ್ಮೆಂಟ್ ಕೂಡ ಹೇಗ್ ಮಾಡ್ತಾರೆ ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ. ನಾವು ನಾಳಿನ ಸಭೆಯಲ್ಲಿ ಇದನ್ನ ಬಹಳ ಪ್ರಮುಖವಾಗಿ ವಿಷಯವನ್ನ ಎತ್ತುತ್ತೀವಿ. ಸರ್ಕಾರ ಏನ್ ನಿರ್ಧಾರ ಮಾಡ್ತದೆ ಅನ್ನೋದು ಕಾದ್ ನೋಡಿ ನಂತರ ನಮ್ಮ ತೀರ್ಮಾನ ಏನು ಅಂತ ಹೇಳ್ತೀವಿ ಮೇಡಮ್. ಫೈನ್, ಥ್ಯಾಂಕ್ ಯು ಯೋಗಾನಂದ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ 1ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವಾಗ ಶಾಲೆ ಅಂತೂ ಇಲ್ಲ, ಸಾಕಷ್ಟು ಜನ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೆ. ಆದರೆ ಈಗ ಮುಂದಿನ ತರಗತಿಗೆ ಹೋಗುವಂತ ಒಂದು ಸ್ಟೇಜ್ ಅಲ್ಲಿ ಈಗ ವಿದ್ಯಾರ್ಥಿಗಳು ಇರೋದ್ರಿಂದ ಈ ಹಂತದಲ್ಲಿ ಎಕ್ಸಾಮ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಗಳು ಆಗ್ತಾ ಇದೆ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಚೈತ್ರ ಪೋಷಕರು ಜಾಯಿನ್ ಆಗಿದ್ದಾರೆ. ಹಾಗೆ ರುಪ್ಸಾ ಅಧ್ಯಕ್ಷರಾಗಿರುವಂತ ಲೋಕೇಶ್ ತಾಳಿಕಟ್ಟೆ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಲೋಕೇಶ್ ತಾಳಿಕಟ್ಟೆ ಅವರೇ, ಈಗ ನಾಳೆ ಎಷ್ಟೊತ್ತಿಗೆ ಮೀಟಿಂಗಿಗೆ ನಿಮ್ನೆಲ್ಲ ಕರೆದಿದ್ದಾರೆ? ಅದ್ರ ಜೊತೆಯಲ್ಲಿ ಈಗ ನಿಮ್ಮ ವಾದ ಏನು? ಪರೀಕ್ಷೆ ಆಗಬೇಕು ಅಂತನಾ ಬೇಡ ಅಂತನಾ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಲೋಕೇಶ್ ಅವ್ರು ಮಾತಾಡ್ಸೋಣ. ಚೈತ್ರ ಅವರೇ, ಆಗ್ಲೇ ಪೋಷಕರ ಸಂಘದ ಅಧ್ಯಕ್ಷರು ಮಾತಾಡ್ತಿದ್ರು. ಅವ್ರು ಹೇಳಿದ್ರು ಪೋಷಕರಿಗೆ ಆಹ್ವಾನ ಕೊಟ್ಟಿರ್ಲಿಲ್ಲ, ನಾವೀಗ ಒತ್ತಡ ಹಾಕಿದ್ಮೇಲೆ ಒಬ್ಬರಿಗೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾಳಿನ ಮೀಟಿಂಗ್ ಅಲ್ಲಿ ಅಂತ. ಈಗ ನೀವೇನ್ ಹೇಳ್ತೀರಾ? ಮಕ್ಕಳಿಗೆ ಈ ಹಂತದಲ್ಲಿ ಎಕ್ಸಾಮ್ ಬೇಕಾ, ಅಥವಾ 1 ವರ್ಷ ಏನಾಗಲ್ಲ, ಶೈಕ್ಷಣಿಕ ವರ್ಷ ಹಂಗೆ ಪಾಸ್ ಮಾಡಿದ್ರೆ ಪರವಾಗಿಲ್ಲ ಅಂತ ಅನ್ಸುತ್ತಾ? ಇಲ್ಲ ಮೇಡಮ್, ಈಗ ನೋಡಿ ಏನಾಗ್ತಾ ಇದೆ ಅಂದ್ರೆ ಎಲ್ಲಾರು ರೇಸ್ ಅಲ್ಲಿ ಓಡ್ತಾ ಇದ್ದಾರೆ. ಒಂದು ಸ್ಕೂಲ್ ರಿಓಪನ್ ಮಾಡೋ ಇದ್ರಲ್ಲಿ, ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋ ನೆಪದಲ್ಲಿ ಎಲ್ಲಾನು ಈ ಪ್ಯಾಂಡಮಿಕ್. ಚೈತ್ರ ಅವರೇ, ನಿಮ್ ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಿಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನಾವು. ಈಗ ತುಂಬಾ ಜನ ಪರ ವಿರೋಧ ಚರ್ಚೆಗಳು ಇದ್ರ ಬಗ್ಗೆ ಆಗ್ತಿದೆ. ಅಂದ್ರೆ ಎಕ್ಸಾಮ್ ಮಾಡಿ ಅಂತ ಕೆಲವರು ಹೇಳ್ತಿದ್ದಾರೆ, ಕೆಲವರು ಎಕ್ಸಾಮ್ ಬೇಡ, ಎಕ್ಸಾಮ್ ಇಲ್ದೆಲೂ ಕೂಡ ಪಾಸ್ ಮಾಡಬಹುದು. ಎಕ್ಸಾಮ್ ಮಾಡೋದೇ ಆದ್ರೆ
ಯಾವ ತರ ಎಕ್ಸಾಮ್ ಮಾಡಬೇಕು ಅನ್ನೋದು ಕೂಡ ಈಗ ಶಿಕ್ಷಣ ಇಲಾಖೆ ಮತ್ತೆ ಸರ್ಕಾರದ ಮುಂದಿರುವಂತ ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಈಗಂತೂ ಸದ್ಯಕ್ಕೆ ಶಾಲೆಗೆ ಬರಂಗಿಲ್ಲ. 1ರಿಂದ 5ನೇ ತರಗತಿ ಅಂತೂ ಆರಂಭನೇ ಆಗಿಲ್ಲ ಕೊರೋನಾ ಬಂದಾಗಿಂದ. ಇನ್ನೊಂದು ಕಡೆ 6ರಿಂದ 9ನೇ ತರಗತಿ ತನಕ ಈಗ ಕ್ಲಾಸಸ್ ನಡೀತಾ ಇತ್ತು. ಆದ್ರೆ ಕೊರೋನಾ 2ನೇ ಅಲೆ ಜಾಸ್ತಿ ಆಗಿದ್ರಿಂದ ಆ ಮಕ್ಕಳು ಕೂಡ ಶಾಲೆಗೆ ಬರೋದು ಬೇಡ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶವನ್ನ ಹೊರಡಿಸಿದೆ ರಾಜ್ಯಾದ್ಯಂತ. ಯಾವ ತರ ಪರೀಕ್ಷಾ ವಿಧಾನದ ಮುಖಾಂತರ ಇವಾಗ ಮಕ್ಕಳನ್ನ ಪಾಸ್ ಮಾಡ್ತಾರೆ ಅಥವಾ ಪರೀಕ್ಷೆನೇ ಇಲ್ದಲೇ ಪಾಸ್ ಮಾಡ್ತಾರಾ? ಇದ್ರ ಜೊತೆಯಲ್ಲಿ ಮತ್ತೊಂದು ಚರ್ಚಾ ವಿಷಯ ಅಂತಂದ್ರೆ ಈಗ ಬೇಸಿಗೆ ರಜೆ ಬಗ್ಗೆನೂ ಕೂಡ ಕಳೆದ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಇವಾಗ ಆಲ್ರೆಡಿ ಅವ್ರಿಗೆ ಸಾಕಷ್ಟು ದಿನಗಳಿಂದ ಅವ್ರ ಮನೇಲೇ ಇದ್ರು, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ರು, ಸಿಲೆಬಸ್ ಎಲ್ಲ ಮತ್ತೆ ಅವರು ರಿವೈಸ್ ಮಾಡ್ಕೋಬೇಕು ಅಂತಂದ್ರೆ ಬೇಸಿಗೆ ರಜೆ ಇಲ್ದಲೇ ಶಾಲೆಗಳನ್ನ ನಡೆಸಬೇಕು ಅಂತ ಸರ್ಕಾರ ಹಿಂದಿನಿಂದ ಹೇಳ್ತಾ ಇತ್ತು. ಬಟ್ ಇವಾಗಿನ ಪರಿಸ್ಥಿತಿಯಲ್ಲಿ ಇವಾಗ ಮತ್ತೆ ಶಾಲೆಗಳನ್ನ ಮೊಟಕುಗೊಳಿಸಿರೋದ್ರಿಂದ ಮತ್ತೆ ಬೇಸಿಗೆ ರಜೆ ಕೊಡ್ತಾರಾ ಕೊಡೋದಿಲ್ವಾ ಈ ಬಗ್ಗೆನೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಬಟ್ ನಾಳೆ ಬಹುಶಃ ಈ ವಿಚಾರನೂ ಕೂಡ ಈ ಸಭೆಯಲ್ಲಿ ಪ್ರಸ್ತಾಪ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ಖಾಸಗಿ ಶಾಲೆಯವರ ಜೊತೆನೂ ಕೂಡ ಮಾತುಕತೆ ಮಾಡಿ ಮುಂದಿನ ತೀರ್ಮಾನವನ್ನ ಶಿಕ್ಷಣ ಇಲಾಖೆ ಮತ್ತೆ ಸರ್ಕಾರ ಈ ಬಗ್ಗೆ ಕೈಗೊಳ್ಳುತ್ತೆ. ಬೇಕಾ ಬೇಡವಾ ಅನ್ನೋದು ನಾಳೆ ಬಹುತೇಕ ತೀರ್ಮಾನ ಆಗುವಂತ ಚಾನ್ಸಸ್ ಇದೆ. ಅಂದ್ರೆ ನಾಳೆನೇ ಅಧಿಕೃತವಾಗಿ ಶಿಕ್ಷಣ ಇಲಾಖೆ ಒಂದಿಷ್ಟು ನಿರ್ಧಾರಗಳನ್ನ ಪ್ರಕಟಗೊಳಿಸುವಂತ ಸಾಧ್ಯತೆಗಳು ಇದೆ. ಯಾಕಂದ್ರೆ ನಾಳೆ ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅದರ ಜೊತೆಯಲ್ಲಿ ಶಿಕ್ಷಣ ಇಲಾಖೆ ತಜ್ಞರಿರ್ಬೋದು, ಜೊತೆಯಲ್ಲಿ ಪೋಷಕರಿಗೂ ಕೂಡ ಈಗ ಅವಕಾಶ ಸಿಕ್ಕಿದೆ. ಫಸ್ಟ್ ಪೋಷಕರನ್ನ ಈ ಸಭೆ ಕರೆದಿರಲಿಲ್ಲ. ಮತ್ತೆ ನಾವಿಲ್ದಲೇ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ಯಾರಿಗೆ ಅಂತ ಕೇಳಿದಾಗ ಪೋಷಕರಿಗೂ ಕೂಡ ಈಗ ಅವಕಾಶ ಸಿಕ್ಕಿದೆ. ಹಾಗಾಗಿ ನಾಳೆ ಒಂದಿಷ್ಟು ಅಫ್ಕೋರ್ಸ್ ಮಹತ್ವದ ವಿಚಾರಗಳೇ ಚರ್ಚೆಗೆ ಬರುತ್ತೆ. ಅದರಲ್ಲೂ ಪರೀಕ್ಷೆ ಇಲ್ಲದೆ ಪಾಸ್ ಆಗ್ತಾರ ಮಕ್ಕಳು ಅನ್ನೋದನ್ನ ನೋಡ್ಬೇಕಾಗತ್ತೆ. ಪಬ್ಜಿ ಆಟದ ವೇಳೆ ಗಲಾಟೆಯಾಗಿದೆ, ಬಾಲಕನ ಹತ್ಯೆ ಆಗಿದೆ. ಮಂಗಳೂರಿನ ಉಳ್ಳಾಲದ ಕೆಸಿ ರೋಡ್ನಲ್ಲಿ ಘಟನೆ ನಡೆದಿದೆ. 12 ವರ್ಷದ ಬಾಲಕನನ್ನ 17 ವರ್ಷದ ಬಾಲಕ ಕೊಂದು ಹಾಕಿದ್ದಾನೆ. ನೋಡಿ, ನಮ್ಮ ಈಗಿನ ಜನರೇಷನ್ ಎಲ್ಲಿ ತನಕ ಬಂದಿದೆ ಅಂತ. ಅದರಲ್ಲೂ ಈ ಪಬ್ಜಿ ಅನ್ನೋ ಅಡಿಕ್ಷನ್ ಇಂದ ಎಸ್ಪೆಷಲಿ ಮಕ್ಕಳನ್ನ ಹೊರಗಡೆ ತರಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಮಾನಸಿಕವಾಗಿ ಅವರ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂದ್ರೆ ಒಂದು ಕೊಲೆ ಮಾಡೋಕ್ಕೂ ಅವರು ಹೇಸೋದಿಲ್ಲ ಅನ್ನೋದಕ್ಕೆ ಇದೊಂದು ಪ್ರಕರಣ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಕೆಲ ದಿನಗಳಿಂದ ಇಬ್ರು ಒಟ್ಟಿಗೆ ಕೂತ್ಕೊಂಡು ಪಬ್ಜಿ ಆಡ್ತಾ ಇದ್ರು. ಆಟದಲ್ಲಿ ಪ್ರತಿ ಬಾರಿ ಗೆಲ್ತಾ ಇದ್ದ ಕೊಲೆಯಾದ ಬಾಲಕ. ಆಟದಲ್ಲಿ ಮೋಸ ಅಂತ ಇಬ್ರು ಮಧ್ಯದಲ್ಲಿ ಗಲಾಟೆ ಪ್ರತಿ ಬಾರಿ ಆಗ್ತಲೇ ಇತ್ತು. ಆಟದಲ್ಲಿ ಮೊದಲ ಬಾರಿ ಸೋತಿದ್ದ ಕೊಲೆಯಾದ ಬಾಲಕ ನಿನ್ನೆ ರಾತ್ರಿನೂ ಕೂಡ ಪಬ್ಜಿ ಆಡ್ತಾ ಇದ್ದಾಗ ಈಗ ಸೋಲು ಗೆಲುವು ಅಂತೂ ಇದ್ದಿದ್ದೆ ಆಟ ಅಂದಮೇಲೆ. ಅದರಲ್ಲಿ ಈ ಪಬ್ಜಿ ಆಟ ಅನ್ನೋದಂತೂ ಒಂದು ಹೆವಿ ಅಡಿಕ್ಷನ್ ಆಗ್ಬಿಟ್ಟಿದೆ ತುಂಬಾ ಜನಕ್ಕೆ. ಈಗ ಸೋಲು ಗೆಲುವು ಅಂತ ಆದಾಗ ಪ್ರತಿ ಬಾರಿ ಇವಾಗ ಗೆಲ್ತಾ ಇದ್ದ ಹುಡುಗನೇ ಇವಾಗ ಈ ತರ ಕೊಲೆ ಆಗಿರುವಂತ ಬಾಲಕ ಅನ್ನೋದು ಗೊತ್ತಾಗಿದೆ. ಇಬ್ರು ಬಾಲಕರು ಕಲ್ಲಲ್ಲಿ ಹೊಡೆದಾಟವನ್ನ ಮಾಡ್ಕೊಂಡಿದ್ದಾರೆ. 12 ವರ್ಷದ ಬಾಲಕನ ಮೇಲೆ ಕಲ್ಲನ್ನ ಎತ್ತಾಕ್ಬಿಟ್ಟಿದ್ದಾನೆ 17 ವರ್ಷದ ಹುಡುಗ. ಕಲ್ಲಿನೇಟಿಗೆ ಸ್ಥಳದಲ್ಲೇ 12 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಕನ್ನಡದ ವಸ್ತುನಿಷ್ಠ ಸಮಾಜಮುಖಿ ವಾಹಿನಿ ನ್ಯೂಸ್ 18 ಕನ್ನಡಕ್ಕೆ ಮತ್ತೊಮ್ಮೆ ಪ್ರತಿಷ್ಠಿತ ಎನ್ಬ ರಾಷ್ಟ್ರೀಯ ಪ್ರಶಸ್ತಿ ಒಲಿದು ಬಂದಿದೆ. ಒಂದಲ್ಲ ಎರಡಲ್ಲ 5 ರಾಷ್ಟ್ರೀಯ ಪ್ರಶಸ್ತಿಗಳು, 3 ಗೋಲ್ಡ್ 2 ಸಿಲ್ವರ್ ಅವಾರ್ಡ್ ಸಿಕ್ಕಿದೆ. ಬೆಸ್ಟ್ ನ್ಯೂಸ್ ಆಂಕರ್ ಹರೀಶ್ ನಾಗರಾಜು ಅವರಿಗೆ ಗೋಲ್ಡನ್ ಅವಾರ್ಡ್, ಬೆಸ್ಟ್ ಅರ್ಲಿ ಪ್ರೈಮ್ ಟೈಮ್ ಶೋ ಪ್ರತಿದಿನ ಸಂಜೆ 7ವರೆಗೆ ಸ್ಪೆಷಲ್ ಶೋಗೆ ಗೋಲ್ಡನ್ ಅವಾರ್ಡ್, ಬೆಸ್ಟ್ ಲೇಟ್ ಪ್ರೈಮ್ ಶೋ ನಮ್ಮ ಬೆಂಗಳೂರಿಗೆ ಗೋಲ್ಡನ್ ಅವಾರ್ಡ್, ಬೆಸ್ಟ್ ನ್ಯೂಸ್ ಕವರೇಜ್ 3 ಬಿಗ್ ಬ್ರೇಕಿಂಗ್ ಬೆಳಗ್ಗೆ 8 ಗಂಟೆಯ ಬಿಗ್ ಬ್ರೇಕಿಂಗ್ಗೆ ಸಿಲ್ವರ್ ಅವಾರ್ಡ್. ಇನ್ನು ಬೆಸ್ಟ್ ಕಂಟೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂನಲ್ಲಿ ಕೊರೋನಾ ಗೆದ್ದವರ ಕತೆ, ಈ ಕೊರೋನಾ ಗೆದ್ದವರ ಕತೆಗೆ ಸಿಲ್ವರ್ ಅವಾರ್ಡ್ ಸಿಕ್ಕಿದೆ. ಹೀಗೆ ನಿಷ್ಪಕ್ಷಪಾತ ಸುದ್ದಿ ಮನೆಗೆ ಮತ್ತೊಮ್ಮೆ 5 ರಾಷ್ಟ್ರೀಯ ಪ್ರಶಸ್ತಿಗಳ ಗರಿ ಸಿಕ್ಕಿದೆ. ಪಕ್ಕಾ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಇನ್ನು ನ್ಯೂಸ್ 18 ವೀಕ್ಷಕರಿಗೆ ಧನ್ಯವಾದ.